ಮೂವಿ ಹೇಗಿತ್ತು ಸರ್? ಚೆನ್ನಾಗಿದೆ ಮೇಡಮ್, ತುಂಬಾ ಚೆನ್ನಾಗಿದೆ. 6 ವರ್ಷದಿಂದ 60 ವರ್ಷದವರೆಗೂ ಕುತ್ಕೊಂಡು ನೋಡೋ ಸಿನಿಮಾ. ನಮ್ಮ ಯಜಮಾನ್ರು ಮಾಡೋದೇ ಅಂತ ಸಿನಿಮಾ. ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಏನ್ ಇಷ್ಟ ಆಯ್ತು ಮೂವಿಲಿ? ಡಬಲ್ ಆಕ್ಟಿಂಗ್. ಹಾ ಬಾಸು, ಧನುಷ್ CM ಆಯ್ತಾರೆ. ಅದೇ ತರ ರಿಯಲ್ ಆಗು ಬಂದ್ ಆಗ್ಲಿ ಅಂತ ಅದೇ ಆಸೆ ನಮ್ಮ ಆಸೆ. ನಮ್ಮ ಯಜಮಾನ್ರು ಬಂದ್ ಆಗ್ಬೇಕು, ಖುಷಿ ಇದೆ. ಭಗವಂತ ಇದೇ ಆಗಸ್ಟ್ 14ನೇ ತಾರೀಕು ರಾಯರು ವಾರ ದಿವಸನೇ ಬೇಲ್ ಕ್ಯಾನ್ಸಲ್ ಆಗಿತ್ತು ನಮ್ಮ ಯಜಮಾನ್ರಿಗೆ. ಅದೇ ಗುರುವಾರ ರಾಯರು ವಾರ ಇವತ್ತು ಸಿನಿಮಾ ರಿಲೀಸ್ ಆಗೈತೆ. ರಾಯರು ಆಶೀರ್ವಾದ ಸದಾ ಅವ್ರ ಮೇಲೆ, ಅವ್ರ ಫ್ಯಾನ್ಸ್ಗಳ ಮೇಲೆ ಇದ್ದೇ ಇರುತ್ತೆ. ಒಳ್ಳೇದಾಗಿ ಆಗುತ್ತೆ. ಆದಷ್ಟು ಜಲ್ದಿ ಆಚೆ ನಿರಪರಾಧ ಆಗಿ ಬರ್ಲಿ ಅಂತ ನಾವು ಆ ಭಗವಂತನ ಬೇಡ್ತಾ ಇದೀವಿ. ಆಗುತ್ತೆ ಮೇಡಮ್, ಬರ್ತಾರೆ. ಎಲ್ಲ ಫ್ಯಾಮಿಲಿ ನೋಡೋಂತ ಮೂವಿ. ಎಲ್ಲರೂ ಬಂದು ಕನ್ನಡ ಸಿನಿಮಾನ ಅರಿಸಿ ಬೆಳೆಸಿ ಆಶೀರ್ವಾದಿಸಿ. ಅವ್ರದ್ದು ಇವ್ರದ್ದು ಅಂತ ಭೇದ ಭಾವ ಮಾಡಬೇಡಿ. ಎಲ್ಲರೂ ನಾವೆಲ್ಲ ಕನ್ನಡಿಗರು, ನಾವೆಲ್ಲ ಅಪ್ಪಟ ಕನ್ನಡಿಗರು. ಕರ್ನಾಟಕದಲ್ಲಿ ಕನ್ನಡಕ್ಕಾಗಿ ಕನ್ನಡಿಗನಾಗಿ ಇರುವವರು ನಾವೆಲ್ಲ. ಬಂದು ಸಿನಿಮಾ ನೋಡಿ. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್ ಇದೆ. ಬಾಸ್ ಆ್ಯಕ್ಟಿಂಗ್ ಮಾತ್ರ ಎಕ್ಸಲೆಂಟು. ಬೇರೆ ಮೆಜೆಸ್ಟಿಕ್ಕಿಂದ ಕಾಟೇರಿಗೆ ಒಂದು ಸಿನಿಮಾ ಇದೇ ಆದರೆ ಇದೇ ಒಂದು ಲೆವೆಲಲ್ಲಿದೆ. ಸೂಪರ್ ಆಗಿದೆ, ಎಕ್ಸಲೆಂಟ್ ಇದ್ರೆ ಎಲ್ಲೂ ಬೇಜಾರಾಗಲ್ಲ ಸಿನಿಮಾ. ಕಂಟೆಂಟ್ ಓರಿಯೆಂಟೆಡ್ ಇಡ್ತಾರೆ ನಮ್ಮ ಬಾಸು. ಇದರಲ್ಲಿ ಕಂಟೆಂಟ್ ಇದೆ, ಒಂದು ಮೆಸೇಜ್ ಇದೆ, ಒಂದು ರಾಜಕೀಯದ ಬಗ್ಗೆ ಅದು ಮೆಸೇಜ್ ಇದೆ. ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಬಂದು ನೋಡಿ, ಥಿಯೇಟ್ರಿಗೆ ಬಂದು ನೋಡಿ. ನಮ್ಮ ಡಿ ಬಾಸ್ ಬಗ್ಗೆ ಯಾರೇ ಏನೇ ಮಾತಾಡಿದ್ರು ಯಾರು ಕೆರೆ ಮಾಡೋಂಗಿಲ್ಲ. ನಮ್ಮ ಡಿ ಬಾಸ್ ಅಭಿಮಾನಿ ಇದ್ದಾರೆ, ನಾವು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ನಮಗೆ ಒಂದು ಅವ್ರು ಎಲ್ಲೇ ಇದ್ರೂ ನಮಗಿದ್ದಾರೆ ಅಷ್ಟೇ. ನಾವೇ ಕಿಜೋಸೆಫ್ ಫ್ಯಾನು. ನಮ್ಮ ಹೀರೋನ ನಾವು ಪ್ರೀತಿಸ್ಬೇಕು, ಬೇರೆನ ಗೌರವಿಸ್ಬೇಕು. ನಮ್ಮ ಹೀರೋ ಅಲ್ಲ ಆದರೂ ನಾವು ಗೌರವಿಸ್ಬೇಕು. ಬೇರೆನ ಯಾರನ್ನೇ ಆದರೂ ನಮ್ಮ ಹೀರೋನ ಪ್ರೀತಿಸ್ತೀವಿ, ಬೇರೆನ ಗೌರವಿಸ್ತೀವಿ. ನಾವು ಆ ಥರ ಇಲ್ಲ. ನಮ್ಮ ಹೀರೋ ನಾವು ಪ್ರೀತಿಸ್ಬೇಕು, ಬೇರೆನ ಗೌರವಿಸ್ಬೇಕು. ಅದಕ್ಕೆ ನಾನು ದರ್ಶನ್ ಬಂದಿದ್ದೀನಿ. ನಾನು ನಮ್ಮ ಹೀರೋ ಫಿಲಮ್ ತುಂಬ ಚೆನ್ನಾಗಿದೆ. ಬಾಸ್ನ ನೋಡೋ ಲೆವೆಲೇ ಬೇರೆ. ಆ ಲುಕ್ಗೆ ಮೊದಲೇ ಪಿಜ್ಜಾ, ಈಗ ಇನ್ನೂ ಪಿಜ್ಜಾ ಆಗ್ಬಿಟ್ಟೈತೆ. ಕಾಮಿಡಿಗಳ ಟೈಮ್ಗೆ ಎಲ್ಲರನ್ನೂ ಹಾಕೊಂಡು ಬಾಸು ಕನ್ನಡನ ಎತ್ತಿ ಮೆರೆಸವ್ರೆ. ಬೇರೆ ಭಾಷೆಗೆ ಯಾವತ್ತೂ ಹೋಗಿಲ್ಲ ನಮ್ಮ ಬಾಸು. ನಮ್ಮ ವಾಸ್ ಎಲ್ಲೇ ಇರಲಿ ತುಂಬ ಚೆನ್ನಾಗಿರ್ತಾರೆ. ಜೈ ಡಿ ಬಾಸ್. ಫಿಲಮ್ ಅಂತೂ ಚೆನ್ನಾಗಿದೆ. ಅಭಿಮಾನಿಗಳೆಲ್ಲ ಬಂದು ಥಿಯೇಟ್ರಲ್ಲೇ ನೋಡಿ. ಈ ಪೈರೇಸಿ ಮಾಡೋದನ್ನೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿ. ಮೂವಿ ಚೆನ್ನಾಗಿದೆ, ಎಲ್ಲ ಬಂದು ಥಿಯೇಟ್ರಲ್ಲೇ ನೋಡಿ. ನಮ್ಮ ಬಾಸ್ ಇವತ್ತು ನಮ್ಮ ಜೊತೆ ಇಲ್ಲ, ಆದರೆ ಥಿಯೇಟ್ರಲ್ಲಂತೂ ನಮ್ಮ ಜೊತೆ ಇದ್ದಾರೆ. ಎಲ್ಲ ಬಂದು ಥಿಯೇಟ್ರಲ್ಲಿ ಕಣ್ ತುಂಬ್ಕೊಳ್ಳಿ ಫಿಲಮ್ನ.